ನನ್ಗನ್ಸಂಗೆ ಹೀಟ್ ಸ್ಟ್ರೋಕ್ ಅಂದ ತಕ್ಷಣ ನೀವು ಫಸ್ಟು ಸಮ್ಮರೇ ಥಿಂಕ್ ಮಾಡಿ ಆ್ಯಂಡ್ ಎಕ್ಸ್ಟ್ರೀಮ್ಸ್ ಆಫ್ ಏಜ್ ಥಿಂಕ್ ಮಾಡಿ. ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು, ಆವಾಗವಾಗ ಮಕ್ಕಳು ನೀರು ಕೇಳ್ದಾಗಲೇ ಕುಡಿಬೇಕು ಅಂತಲ್ಲ, ಆವಾಗವಾಗ ಕೊಡಿಸ್ಬೇಕು. ಎಲ್ಡರ್ಲಿ ಪೀಪಲ್ ಓಡಾಡ್ತಿರದೇನೆ ಇರ್ಬೋದು, ಸ್ಟ್ರೋಕ್ ಆಗಿರ್ಬೋದು, ಮಲಗಿರ್ತಾರೆ ಕೇಳ್ದೇನೆ ಇರ್ಬೋದು, ಅಂಥವ್ರಿಗೆಲ್ಲ ನಾವು ನೋಡಿ ಅಡಿಕ್ವೇಟಾಗೆ ಟ್ರೀಟ್ ಮಾಡ್ತಾ ಇರಬೇಕು. ನೆಕ್ಸ್ಟು ನಾ ಹೇಳ್ದಂಗೆ ಎಕ್ಸರ್ಷನಲ್ ಸ್ಟ್ರೋಕ್, ಹೀಟ್ ಸ್ಟ್ರೋಕ್. ಸೊ ಈ ವ್ಲಾಗರ್ಸ್ ಔಟ್ಸೈಡ್ ಇರ್ಬೋದು, ವಿಡಿಯೋಗ್ರಾಫರ್ ಇರ್ಬೋದು, ಯೂಟ್ಯೂಬರ್ಸ್ ಇರ್ಬೋದು, ಸ್ಪೋರ್ಟ್ಸ್ ಪರ್ಸನ್ ಇರ್ಬೋದು, ಕಾರ್ಮಿಕರು ಔಟ್ಸೈಡ್ ಇರ್ಬೋದು, ಅವರೆಲ್ಲ ಅಡಿಕ್ವೇಟಾಗೆ ನೀರು ಮತ್ತು ಲವಣಗಳು, ನೀರು, ಎಳ್ನೀರು, ಜ್ಯೂಸು, ಎಲೆಕ್ಟ್ರಾಲ್ ಇದನ್ನೆಲ್ಲ ಇಟ್ಕೊಂಡು ಸೇವಿಸ್ತಾ ಇರಬೇಕು. ಲೈಟ್ ಕ್ಲೋತ್ಸ್ ಹಾಕೋಬೇಕು. ಆದಷ್ಟು ಆವಾಗ ಶೇಡಿಗೆ ಬಂದು ರೆಸ್ಟ್ ತೊಗೋಬೇಕು. ಸನ್ಸ್ಕ್ರೀನ್ ಸಹ ಹಾಕೋಬಹುದು, ಸೊ ದಟ್ ಅದು ಇಟ್ ರಿಫ್ಲೆಕ್ಟ್ಸ್ ಸನ್ ರೇಸ್ಡ್ ಬ್ಯಾಕ್. ಇದು ಒಂದು ಫಾರ್ಮ್ಸ್ ಆಫ್ ಇದು. ಸೊ ಇದನ್ನೆಲ್ಲ ಒಂದು ನಾವು ಗಮನದಲ್ಲಿ ಇಟ್ಕೊಂಡು ಆಮೇಲೆ ಒಂದು ಸ್ವಲ್ಪ ಲಕ್ಷಣಗಳು ಗೊತ್ತಾಗ್ತಿದ್ದಂಗೆ ತಾವು ಮಾಡ್ತಿರೋ ಆ ಒಂದು ಕೆಲಸಗಳನ್ನು ಬಿಟ್ಟು ರೆಸ್ಟ್ ತಗೊಂಡು ನೀರು ಚೆನ್ನಾಗಿ ಕುಡಿಬೇಕು. ಆಮೇಲೆ ಜಾಸ್ತಿನೇ ತೊಂದರೆ ಆಗ್ತಾ ಇದ್ರೆ better to approach nearby doctor and nearby hospital.